Hello, my dear students. Welcome to Physics Wala Kannada YouTube channel. So, welcome to another strategy video. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಓಂಕಾರ್ ಸರ್. ಸೊ ಸ್ಟೂಡೆಂಟ್ಸ್, ಇವತ್ತಿನ ಈ ಸ್ಟ್ರಾಟಜಿ ವಿಡಿಯೋಲಿ ನಾವು ಒಂದು ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಕವರ್ ಮಾಡ್ತಾ ಇದ್ದೀವಿ. ನೋಡಿ, ರೀಸೆಂಟ್ ಆಗಿ ನಮ್ದು ವಿಜಯೋತ್ಸವ ನಡೀತು. ಕ್ಲಿಯರ್? ಅದರಲ್ಲಿ ಡೆಫಿನೆಟ್ಲಿ KCET ಟಾಪರ್ಸ್ ಅನ್ನ ಕರೆದಿದ್ವಿ. ಬಟ್ ಆ ಟಾಪರ್ಸಿಗೆ ಕೂಡ ತುಂಬಾನೇ ಡೌಟ್ ಇತ್ತು. ಯಾವ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ ರೌಂಡ್ಸ್ ನಡೆಯುತ್ತೆ, ಸರ್ ಹೌ ವಿಲ್ ಬಿ ಕೌನ್ಸಿಲಿಂಗ್ ಪ್ರೊಸೆಸ್ ರೌಂಡ್ಸ್ ಅಲ್ಲಿ ಏನೇನು ಚಾಯ್ಸ್ ಇರುತ್ತೆ, ಅದನ್ನ ಯಾವ ರೀತಿ ಅಪ್ಲೈ ಆಗುತ್ತೆ. ನಾಟ್ ಓನ್ಲಿ ದೋಸ್ ಸ್ಟೂಡೆಂಟ್ಸ್, ಅವರಷ್ಟೇ ಅಲ್ಲ, ಡೆಫಿನೆಟ್ಲಿ ಆಲ್ ಓವರ್ ಕರ್ನಾಟಕ ಈ ಕಾಮನ್ ಡೌಟ್ ಇರ್ಬೋದು. ಸರ್ ಚಾಯ್ಸ್ ನಾವು ಯಾವ ರೀತಿ, ನೋಡಿ ಒಂದ್ ರೌಂಡ್ ಒನ್ ಅಂದ್ಮೇಲೆ ಅದ್ರಲ್ಲಿ 4 ಚಾಯ್ಸಸ್ ಇರುತ್ತೆ. ಆ 4 ಚಾಯ್ಸಸ್ ಇಂಪಾರ್ಟೆನ್ಸ್ ಏನು, ಅದು ತುಂಬಾ ಜನ ಮಕ್ಕಳಿಗೆ ಗೊತ್ತಿಲ್ಲ. KCET ಎಕ್ಸಾಮ್ ಮಾಡಿ ಡೆಫಿನೆಟ್ಲಿ ಪೀಪಲ್ ಹ್ಯಾವ್ ಸ್ಕೋರ್ಡ್ ಗುಡ್, ಬಟ್ ಮುಂದೇನ್ ಮಾಡಬೇಕು ಅಂತ ಖಂಡಿತ ನಿಮ್ಗೆ ಗೊತ್ತಿಲ್ಲ ಮಕ್ಕಳ. ಸೊ ಈ ಇಂಪಾರ್ಟೆಂಟ್ ಸ್ಟ್ರಾಟಜಿ ವಿಡಿಯೋ ಅಲ್ಲಿ ಇವತ್ತಿನ ಸ್ಟ್ರಾಟಜಿ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್. ಅದ್ರಲ್ಲಿ ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಆಲ್ ದ ಡೀಟೇಲ್ಸ್ ಯು ನೀಡ್ ಟು ನೋ ಬಿಫೋರ್ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಅಂದ್ರೆ ಏನು? ಚಾಯ್ಸ್ ಫಿಲ್ಲಿಂಗ್ ಆದ್ಮೇಲೆ ಮಾಕ್ ರೌಂಡ್ ಎಲ್ಲ ಬಿಟ್ಬಿಡಿ, ರೌಂಡ್ 1 ಬಗ್ಗೆ ಮಾತಾಡೋಣ. ರೌಂಡ್ 1 ಅಲ್ಲಿ ನಿಮ್ಗೊಂದು ಕಾಲೇಜ್ ಅಲಾಟ್ ಆಗತ್ತಂದ್ರ, ಓಕೆ, ಒನ್ ಕಾಲೇಜ್ ಇಸ್ ಅಲಾಟೆಡ್ ಟು ಯು ಪೀಪಲ್, ಅಥವಾ ಆ ಕಾಲೇಜ್ ಅಲಾಟ್ ಆಗಿಲ್ಲ, that college is not allotted to you, round 2 ಹೆಂಗ್ ಪ್ರೊಸೀಡ್ ಮಾಡೋದು. ಸೊ ದಿಸ್ ಆಲ್ ಡೀಟೇಲ್ಸ್ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಟುಡೇ. ಸೊ ಕರೆಕ್ಟ್ ಆಗಿ ಪೇ ಅಟೆನ್ಷನ್ ಮಾಡ್ರಿ. ಓಕೆ, ಎಲ್ಲೆಲ್ಲಿ ನಿಮ್ ಕನ್ಫ್ಯೂಷನ್ ಅದ ಆ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಡೌನ್ ಮಾಡ್ರಿ. ಡೆಫಿನೆಟ್ಲಿ ಐ ವಿಲ್ ರಿಪ್ಲೈ ಟು ದಿಸ್ ಕಮೆಂಟ್ಸ್ ವಾಟ್ ಎವರ್ ದೇ ಆರ್ ದರ್. ಅಲಾಂಗ್ ವಿತ್ ದಟ್, ಇವತ್ತಿನ ಕೌನ್ಸಿಲಿಂಗ್ ಪ್ರೊಸೆಸ್ ಅಂದ್ರೆ ಆಕ್ಚುಯಲ್ ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ನಡೆಯುತ್ತ, ಅದನ್ನ ಟು ಎಕ್ಸ್ಪ್ಲೇನ್ ದಟ್ ಐ ಹ್ಯಾವ್ ಟೇಕನ್ ಸರ್ಟನ್ ಇಂಜಿನಿಯರಿಂಗ್ ಕಾಲೇಜಸ್. ಏನ್ ನಾನು ಕಾಲೇಜಸ್ ಅನ್ನ ತಗೊಂಡಿನಿ ಅದ್ರ ಪ್ರಕಾರ ಲಿಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡೋಂಟ್ ಗೋ ಅಕಾರ್ಡಿಂಗ್ ಟು ದಟ್. ಕಮಿಂಗ್ ಸೀರೀಸ್ ಅಲ್ಲಿ, ಅಪ್ಕಮಿಂಗ್ ಡೇಸ್ ಅಲ್ಲಿ ನಿಮ್ಗೆ 5K to 15K ಅಥವಾ 5K to 20K ಈ ರ್ಯಾಂಕ್ ಒಳಗಡೆ ಇದ್ರ ನಿಮ್ದು ಕಾಲೇಜ್ ಲಿಸ್ಟ್ ಯಾವ ಪ್ರಕಾರ ಇರ್ಬೇಕಾ, 20K to 50K ಇದ್ರ ನಿಮ್ದು ಕಾಲೇಜ್ ಲಿಸ್ಟ್ ಯಾವ ಪ್ರಕಾರ ಇರ್ಬೇಕಾ, 50K to 1 lakhs ಇದ್ರ ನಿಮ್ದು ಕಾಲೇಜ್ ಲಿಸ್ಟ್ ಯಾವ ಪ್ರಕಾರ ಇದ್ರ, ಡೆಫಿನೆಟ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ಅ ಡೀಟೇಲ್ಡ್ ಅಬೌಟ್ ಈಚ್ ಆಫ್ ದೆಮ್. ಕರೆಕ್ಟ್? KCET ಎಕ್ಸಾಮ್ಸ್ ಪ್ರಿಪರೇಷನ್ ಮಾಡುವಾಗ ಐ ಹ್ಯಾಡ್ ಟೋಲ್ಡ್ ಯು, ನಾನಷ್ಟೇ ಅಲ್ಲ ಎಲ್ಲ ಫ್ಯಾಕಲ್ಟೀಸ್ ಹೇಳಿದ್ವಿ, ಕೌನ್ಸಿಲಿಂಗ್ ಪ್ರೊಸೆಸಿಗೆ ಕೂಡ ಖಂಡಿತ ಮಕ್ಕಳೇ ನಾವು ಹೆಲ್ಪ್ ಮಾಡ್ತೀವಿ ನಿಮ್ಗೆ ಅಂತ ಹೇಳಿ. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ವಿತ್ ದಿಸ್ ಲೆಟ್ ಅಸ್ ಸ್ಟಾರ್ಟ್ ಟುಡೇಸ್ ಇಂಪಾರ್ಟೆಂಟ್ ಸ್ಟ್ರಾಟಜಿ ವಿಡಿಯೋ. ದಟ್ ಈಸ್ ನಥಿಂಗ್ ಬಟ್ ಡಿಸಿಷನ್ ಮೇಕಿಂಗ್ ರೌಂಡ್ ಯಾವ ರೀತಿ ಇರ್ತದ, ಚಾಯ್ಸಸ್ ಏನ್ ಇರ್ತದ, ಆಲ್ ಯು ನೀಡ್ ಟು ನೋ ಅಬೌಟ್ ಯರ್ ರೌಂಡ್ 1. ಕ್ಲಿಯರ್? ಕನ್ಫ್ಯೂಷನ್ ಅನ್ನ ತೆಗ್ದಾಕ್ಬಿಡೋಣ ಇವತ್ತು, ಏನು ಕನ್ಫ್ಯೂಷನ್ ಬೇಡ. At the end of the video, zero confusion should be there, zero doubt should be there. Let us start. Mock round ಮುಗ್ದಿದೆ. Mock round is mock, just ಅದನ್ನ ಪ್ರಾಕ್ಟೀಸ್ ರೌಂಡ್ ಅಂತ ತಿಳ್ಕೊಳ್ಳಿ. ರೌಂಡ್ 1 ಆಯ್ತು ಇವಾಗ. ರೌಂಡ್ 1 ರಿಸಲ್ಟ್ಸ್ ಹ್ಯಾವ್ ಕಮ್ ಟುಡೇ. ಸೊ ರೌಂಡ್ 1 ರಿಸಲ್ಟ್ಸ್ ಬಂದಿದಾಗ ನೋಡಿ ಮಕ್ಕಳ, ಚಾಯ್ಸ್ 1 ರೌಂಡ್ 1 ರಿಸಲ್ಟ್ಸ್ ಬಂದಿದೆ. ನೀವು ಆಲ್ರೆಡಿ ಆಪ್ಷನಲ್ ಎಂಟ್ರಿ ಅನ್ನ ಹಾಕಿದೀರಾ. ದಿಸ್ ಇಸ್ ಆಪ್ಷನಲ್ ಎಂಟ್ರಿ ಅಂತ ತಿಳ್ಕೊಳ್ಳಿ. ಕರೆಕ್ಟ್? ಸೊ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರ್, ಕರೆಕ್ಟ್. ಆಮೇಲೆ SKSJT ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್, BMS ಕಾಲೇಜ್, ಅಂಬೇಡ್ಕರ್, RV ಕಾಲೇಜ್, MS ರಾಮಯ್ಯ, ದಯಾನಂದ್ ಸಾಗರ್, ಈ ರೀತಿ ಎಲ್ಲ ನೀವು ಲಿಸ್ಟ್ ಅನ್ನ ಮಾಡಿದೀರಾ. 22 ಕಾಲೇಜ್ ಲಿಸ್ಟ್ ಅನ್ನ ಮಾಡಿದೀರಾ ಅಂತ ತಿಳ್ಕೊಳ್ಳಿ. ಡೋಂಟ್ ಫಾಲೋ ದಿಸ್ ಪ್ಯಾಟರ್ನ್. ಅಗೇನ್ ಹೇಳ್ತಾ ಇದ್ದೀನಿ, ಡಿಸ್ಕ್ಲೇಮರ್ ಇದು, ಈ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ಲಿಕ್ಕೆ ಹೋಗ್ಬೇಡಿ. ದಿಸ್ ಇಸ್ ಜಸ್ಟ್ ಐ ಹ್ಯಾವ್ ಗಿವನ್ ಯು ವಾಟ್ ಅ ರಫ್ ಐಡಿಯಾ. ಕರೆಕ್ಟ್? ಡೈರೆಕ್ಟ್ ನಾನು ಸೀರಿಯಲ್ ನಂಬರ್ ವೈಸ್ ತಗೊಂಡಿದ್ದೀನಿ ಇದನ್ನ. ಓಕೆ, ದಿಸ್ ಇಸ್ ಗಿವನ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ. ಓಕೆ, ಸೊ ಆ ಸೀರಿಯಲ್ ನಂಬರ್ ಪ್ರಕಾರ 22 ಕಾಲೇಜ್ ಅನ್ನ ತಗೊಂಡಿದ್ದೀನಿ ಟು ಎಕ್ಸ್ಪ್ಲೇನ್ ಯು ಪೀಪಲ್. ಇವಾಗ ಚಾಯ್ಸ್ 1 ರೌಂಡ್ 1 ರಿಸಲ್ಟ್ ಆದ್ಮೇಲೆ, ಓಕೆ, ದಿಸ್ ಇಸ್ ಆಫ್ಟರ್ ಯೋರ್ ರೌಂಡ್ 1 ರಿಸಲ್ಟ್. ಕ್ಲಿಯರ್? ಇಲ್ಲಿ ಬರಿತಾ ಇದ್ದೀನಿ ನೋಡಿ, ಆಫ್ಟರ್, ಕ್ಲಿಯರ್, ಆರ್ ಎಲ್ಸ್ ಆಫ್ಟರ್ ಯೋರ್ ರೌಂಡ್ 1 ರಿಸಲ್ಟ್ಸ್. ಕ್ಲಿಯರ್? ರೌಂಡ್ 1 ರಿಸಲ್ಟ್ಸ್ ಆದ್ಮೇಲೆ ಚಾಯ್ಸ್ 1 ಇರುತ್ತೆ ನಿಮ್ಗೆ. ಚಾಯ್ಸ್ 1 ಇಸ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್? ಚಾಯ್ಸ್ 1 ಸೇಸ್ ದಟ್ ಯು ಆರ್ ಎಕ್ಸೆಪ್ಟಿಂಗ್ ದ ಅಲಾಟೆಡ್ ಕಾಲೇಜ್. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಆ ಕಾಲೇಜ್ ಅನ್ನ ನೀವು ಎಕ್ಸೆಪ್ಟ್ ಮಾಡ್ತಾ ಇದ್ದೀರಾ. ಯು ಆರ್ ಎಕ್ಸೆಪ್ಟಿಂಗ್ ದ ಕಾಲೇಜ್. ಕ್ಲಿಯರ್? ಫಾರ್ ಎಕ್ಸಾಂಪಲ್ ಈ ಕಾಲೇಜ್ ಅನ್ನ ಕನ್ಸಿಡರ್ ಮಾಡೋಣ. E016, ದಟ್ ಇಸ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತುಮಕೂರು, SIT. ಕರೆಕ್ಟ್? ಈ ಕಾಲೇಜ್ ಅನ್ನ ನೀವು ಏನ್ ಮಾಡ್ತಾ ಇದ್ದೀರಾ? ಯು ಪೀಪಲ್ ಆರ್ ಸಿಲೆಕ್ಟಿಂಗ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ರೌಂಡ್ 1 ಅಲ್ಲಿ ನಿಮ್ಗೆ ಅಲಾಟ್ ಆಗಿದೆ, ನಿಮ್ಗೆ ಅದೇ ಕಾಲೇಜಲ್ಲಿ ಹೋಗ್ಬೇಕಿತ್ತು, ಅದೇ ಬ್ರಾಂಚ್ ಸಿಕ್ಕಿದೆ. ಯು ಆರ್ ಪ್ರಿಟಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಯೋರ್ KCET ರಿಸಲ್ಟ್ಸ್. KCET ಕಾಲೇಜ್ ಕೂಡ ನಿಮ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ, ಅಂದ್ರೆ
ಯು ಡಿಡ್ ನಾಟ್ ವಾಂಟೆಡ್ ಟು ಗೋ ಇನ್ RV MS ರಾಮಯ್ಯ, ನಿಮ್ಮ ರ್ಯಾಂಕ್ ಪ್ರಕಾರ ನಿಮ್ ಕಾಲೇಜ್ ಸಿಕ್ಕಿದೆ, ಯು ಆರ್ ಪ್ರಿಟಿ ಮಚ್ ಸ್ಯಾಟಿಸ್ಫೈಡ್, ನೋ ನೀಡ್ ಟು ವರಿ. ನೀವು ರೌಂಡ್ 1 ಅಲ್ಲಿ ಈ ಸೀಟ್ ಅನ್ನ ಎಕ್ಸೆಪ್ಟ್ ಮಾಡ್ತೀರಾ, ಯು ವಿಲ್ accept this seat. Clear? So what will happen then? Eligible, you are not eligible to participate in further round 1, round 3, spot round. ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋ ನಿಮಗೆ ಚಾನ್ಸಸ್ ಇಲ್ಲ. ಇಲ್ಲಿಗೆ ನಿಮ್ದು ಕೌನ್ಸಿಲಿಂಗ್ ಪ್ರೊಸೆಸ್ ಮುಗೀತು. ಯಾಕಂದ್ರೆ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದ ಸೀಟ್ ಯು ಹ್ಯಾವ್ ಗಾಟ್, ಡನ್. ಫೀಸ್ ಏನೇನು ಪೇ ಮಾಡಬೇಕು? ಟೋಟಲ್ ಫೀ ಆಫ್ ದಿ ಕಾಲೇಜ್. ಕರೆಕ್ಟ್? ಟೋಟಲ್ ಫೀ ಆಫ್ ದಿ ಕಾಲೇಜ್ ಅಂದ್ರೆ ನಿಮ್ದು ಅಕಾಡೆಮಿಕ್ ಫೀ. ಕ್ಲಿಯರ್? ಅಕಾಡೆಮಿಕ್ ಫೀ, ಟ್ಯೂಷನ್ ಫೀ, ಕ್ಲಿಯರ್, ಪ್ಲಸ್ ಕಾಲೇಜ್ ಫೀ. ಇದನ್ನೆಲ್ಲ ಏನೇನಿರುತ್ತೆ, ಡಿಪಾಸಿಟ್ ಅಲಾಂಗ್ ವಿತ್ ದ ಕಾಲೇಜ್ ಡಿಪಾಸಿಟ್, ಹಾಸ್ಟೆಲ್ ಡಿಪಾಸಿಟ್ ಏನೇನಿದೆ ಎಲ್ಲಾನ ಪೇ ಮಾಡಬೇಕು. ಕ್ಲಿಯರ್? ಟೋಟಲ್ ಫೀ ಆಫ್ ದಿ ಕಾಲೇಜ್ ಅನ್ನ ಪೇ ಮಾಡಿದ್ರೆ ದೆನ್ ಡೆಫಿನೆಟ್ಲಿ ಯೋರ್ ರೌಂಡ್ 1 ಇಸ್ ಡನ್ ಅಂಡ್ ಯು ವಿಲ್ ಗೆಟ್ ವಾಟ್? ಯೋರ್ ಚಾಯ್ಸ್ 1 ಇದು. ಕ್ಲಿಯರ್? ಚಾಯ್ಸ್ 1 ಇಸ್ ದೇರ್. ಆಫ್ಟರ್ ದಿ ರೌಂಡ್ 1 ಯು ಆರ್ ಗೆಟಿಂಗ್ ಯೋರ್ ಡಿಸೈರ್ಡ್ ಇನ್ಸ್ಟಿಟ್ಯೂಟ್, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸ್ಯಾಟಿಸ್ಫೈ ಆದ್ರಿ, ಮುಗೀತು, ಡನ್. ಓಕೆ, ಕಾಲೇಜ್ ಪೇ ಮಾಡ್ತೀರಾ, ಯು ವಿಲ್ ಗೋ ಟು ದ ಕಾಲೇಜ್. ಅಕಾಡೆಮಿ ಇದು ಅಡ್ಮಿಷನ್ ಪ್ರೊಸೆಸ್ ಏನಿದೆ ಯು ವಿಲ್ ಫಾಲೋ ದಟ್. ಅರ್ಥ ಆಯ್ತು? ಇದು ಚಾಯ್ಸ್ 1 ಅರ್ಥ ಆಯ್ತಾ ನಿಮ್ಗೆ? ಕ್ಲಿಯರ್? ಚಾಯ್ಸ್ 1 ಇಸ್ ಕ್ಲಿಯರ್ ಫಾರ್ ಯು ಪೀಪಲ್? ಎಸ್. ಚಾಯ್ಸ್ 2 ನೋಡಿ, ಇವಾಗ ರೌಂಡ್ 1 ಅಲ್ಲಿನೇ ಚಾಯ್ಸ್ 2. ಚಾಯ್ಸ್ 2 ಏನ್ ಹೇಳುತ್ತೆ? ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಕಾಲೇಜ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ವಿತ್ ಹೈಯರ್ ಆರ್ಡರ್ ಆಪ್ಷನ್. ಚಾಯ್ಸ್ 2 ಅನ್ನ ದಿಸ್ ಇಸ್ ಆಲ್ಸೋ ಆಫ್ಟರ್ ರೌಂಡ್ 1. Okay, this is also after round 1. So what does it say, students, over here? Artha ಮಾಡ್ಕೊಳ್ಳಿ ಇದನ್ನ. Choice 2 says that whatever college is allotted to you, you are satisfied with that, but you are willing to participate in the next round with higher order options. Next round with higher order options. ಅಂದ್ರೆ ಅರ್ಥ ಮಾಡ್ಕೊಳ್ಳಿ. Let us come again to over here. ನಿಮ್ಗೆ ಇದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ whatever is there, E016 is allotted to you people. Okay, clear? E college ಗೆ ನೀವು ಸ್ಯಾಟಿಸ್ಫೈ ಆಗಿದ್ದೀರಾ. ಓಕೆ, ಯು ಪೀಪಲ್ ಆರ್ ಸ್ಯಾಟಿಸ್ಫೈಡ್ ವಿತ್ ದಿಸ್. ಬಟ್ ಏನು, ಅಬೌವ್ ದಿಸ್ ಆಲ್ಸೋ ಯು ಹ್ಯಾವ್ ಅನದರ್ ಗುಡ್ ಕಾಲೇಜಸ್. ಓಕೆ, BMS ಇದೆ, RV ಕಾಲೇಜ್ ಇದೆ, ದಯಾನಂದ್ ಸಾಗರ್ ಯೂನಿವರ್ಸಿಟಿ ಇದೆ, BVB ಕಾಲೇಜ್ ಇದೆ. ಕ್ಲಿಯರ್? ದೇರ್ ಆರ್ ಅದರ್ ಕಾಲೇಜಸ್, PES ಯೂನಿವರ್ಸಿಟಿ ಇದೆ. ಕ್ಲಿಯರ್? ಅಂಡ್ ದೇರ್ ಆರ್ ಸರ್ಟನ್ ಅದರ್ ಕಾಲೇಜಸ್ ವಿಚ್ ಯು ಆರ್ ಇಂಟ್ರೆಸ್ಟೆಡ್ ಇನ್. ಅಂದ್ರೆ ನೀವು ವಿಲ್ಲಿಂಗ್ನೆಸ್ ಇದೆ ನಿಮ್ಗೆ. ಓಕೆ, ಯು ಹ್ಯಾವ್ ವಿಲ್ಲಿಂಗ್ನೆಸ್ ಟು ಪಾರ್ಟಿಸಿಪೇಟ್ ಇನ್ ದಿ ಫರ್ದರ್ ರೌಂಡ್, ಬಟ್ ಅಬೌವ್ ಕಾಲೇಜಸ್, ನಾಟ್ ಬಿಲೋ ಕಾಲೇಜಸ್. ಓಕೆ, ಅಬೌವ್ ಕಾಲೇಜಸ್ ಜೊತೆ ಯು ಪೀಪಲ್ ವಾಂಟ್ ಟು ಪ್ರೊಸೀಡ್, ನಾಟ್ ದ ಬಿಲೋ ಕಾಲೇಜಸ್. ಸೊ ಅವಾಗ ಏನಾಗುತ್ತೆ ಮಕ್ಕಳ, ದಿಸ್ ಸೀಟ್ ವಿಲ್ ಬಿ ಗ್ಯಾರಂಟಿಡ್ ಟು ಯು ಪೀಪಲ್. ಓಕೆ, ದಿಸ್ ಸೀಟ್ ವಿಲ್ ಬಿ ಗ್ಯಾರಂಟಿಡ್ ಟು ಯು ಪೀಪಲ್. ಓಕೆ, ಈ ಸೀಟ್ ನಿಮ್ಗೆ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆಗುತ್ತಂದ್ರೆ ಏನು? ಐ ವಿಲ್ ಎಕ್ಸ್ಪ್ಲೇನ್. ಡೋಂಟ್ ಗೋ ಟು ವರಿ ಅಬೌಟ್ ಇಟ್. ಜಸ್ಟ್ ಗಿವ್ ಮಿ 1 minute, ಐ ವಿಲ್ ಎಕ್ಸ್ಪ್ಲೇನ್ ಯು. ನೋಡಿ, ಈ ಸೀಟ್ ಏನಾಗುತ್ತೆ ನಿಮ್ಗೆ, E016, ದಟ್ ಈಸ್ ನಥಿಂಗ್ ಬಟ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ರೌಂಡ್ 1 ಅಲ್ಲಿ ನೀವು ಏನಂತ ಹಾಕಿದ್ದೀರಾ? ಲುಕ್ ಅಟ್ ದಿಸ್. ಚಾಯ್ಸ್ 2 ಅನ್ನ ಸಿಲೆಕ್ಟ್ ಮಾಡಿದ್ದೀರಾ. ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಕಾಲೇಜ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ವಿತ್ ಅ ಹೈಯರ್ ಆರ್ಡರ್ ಆಪ್ಷನ್ಸ್. ಎಲಿಜಿಬಿಲಿಟಿ ಟು ಪಾರ್ಟಿಸಿಪೇಷನ್ ಇನ್ ದ ಫಸ್ಟ್ ರೌಂಡ್, ಎಸ್, ಯು ಆರ್ ಅಲೌಡ್. ಚಾಯ್ಸ್ 1 ಅಲ್ಲಿ ಅಲೌಡ್ ಇರಲಿಲ್ಲ, ಚಾಯ್ಸ್ 2 ಅಲ್ಲಿ ಅಲೌಡ್ ಇದೆ. ಯು ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದಿ ವಾಟ್? ನೆಕ್ಸ್ಟ್ ರೌಂಡ್. ಫೀ ಏನ್ ಫೀ ಪೇ ಮಾಡಬೇಕು? ಒಂದು ಸೀಟ್ ಬುಕಿಂಗ್ ಫೀ ಅಂತ ಇರುತ್ತೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ದು. ಸಪೋಸ್ 10,000 ಆಗಿರಲಿ, 15,000 ಆಗಿರಲಿ, 20,000 ಆಗಿರಲಿ, ಎಕ್ಸಾಕ್ಟ್ ಸಮ್ ನಂಗೂ ಗೊತ್ತಿಲ್ಲ. ಓಕೆ, ಬಟ್ ಡೆಫಿನೆಟ್ಲಿ ಒಂದು ಸೀಟ್ ಬುಕಿಂಗ್ ಫೀ ಅಂತ ಇರುತ್ತೆ. ಆ ಸೀಟ್ ಅನ್ನ ನೀವು ಪೇ ಮಾಡಬೇಕು. ಅಂಡ್ ವಾಟ್ ಎವರ್ ದಿಸ್ ಸೀಟ್ ಬುಕಿಂಗ್ ಫೀ ಇಸ್ ದರ್, ಇಟ್ ಇಸ್ ನಾನ್ ರಿಫಂಡೇಬಲ್. ಅಂದ್ರೆ ಸಪೋಸ್ ರೌಂಡ್ 2 ಅಲ್ಲಿ ನಿಮ್ಗೆ ಹೈಯರ್ ಆರ್ಡರ್ ಕಾಲೇಜ್ ಸಿಕ್ಕತ್ತಂತ ತಿಳ್ಕೊಳ್ಳಿ. ಯು ಆರ್ ಗೆಟಿಂಗ್ BMS ಕಾಲೇಜ್ ಅಂತ ತಿಳ್ಕೊಳ್ಳಿ. ಇನ್ ಯೋರ್ ರೌಂಡ್ 2 ಸ್ಟೂಡೆಂಟ್ಸ್ ಯು ಆರ್ ಗೆಟಿಂಗ್ BMS ಕಾಲೇಜ್. ಕ್ಲಿಯರ್? ಸೊ ಅವಾಗ ಏನಾಗುತ್ತೆ, ನಿಮ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ಗೆ ನೀವು ಏನ್ ಫೀಸ್ ಪೇ ಮಾಡಿರ್ತೀರಲ್ಲ, ಆ ಫೀ, ಸೀಟ್ ಬುಕಿಂಗ್ ಫೀ ಇಸ್ ನಾನ್ ರಿಫಂಡೇಬಲ್. ಅದು ರಿಫಂಡ್ ಆಗಲ್ಲ. 20,000 or 15,000 ಏನ್ ನೀವು ಪೇ ಮಾಡಿದ್ದೀರಾ ಅದು ವೇಸ್ಟ್. ಇವಾಗ ಚಾಯ್ಸ್ 2 ಯಾಕೆ ಇಂಪಾರ್ಟೆಂಟ್ ಇದೆ ಅಂತ ತಿಳ್ಕೊಳ್ಳಿ. ರೌಂಡ್ 1 ಅಲ್ಲಿ ನೀವು ಚಾಯ್ಸ್ 2 ಅನ್ನ ಸಿಲೆಕ್ಟ್ ಮಾಡಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯನ್ನ ಫಿಕ್ಸ್ ಮಾಡಿದ್ದೀರಾ. ಅಂಡರ್ಸ್ಟ್ಯಾಂಡ್ ದ ಕೇಸ್ ಓವರ್ ಹಿಯರ್. ರೌಂಡ್ 1 ಅಲ್ಲಿ ಚಾಯ್ಸ್ 2 ಅನ್ನ ಸಿಲೆಕ್ಟ್ ಮಾಡಿ ಯು ಹ್ಯಾವ್ ಗಾಟ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಕ್ಲಿಯರ್? ನೀವೇನೋ ಆಪ್ಷನ್ ಸಿಲೆಕ್ಟ್ ಮಾಡಿದ್ದೀರಾ? ಚಾಯ್ಸ್ 2 ಮೀನ್ಸ್ ಯು ಆರ್ ವಿಲ್ಲಿಂಗ್ನೆಸ್ ಟು ಗೋ ಫರ್ದರ್ ರೌಂಡ್ಸ್ ಅಲ್ಲಿ. ರೌಂಡ್ 2, ರೌಂಡ್ 3 ಆಗಿರ್ಲಿ ಅಥವಾ ನೆಕ್ಸ್ಟ್ ರೌಂಡ್ ಅಲ್ಲಿ ಯು ಆರ್ ನಾಟ್ ಗೆಟಿಂಗ್ ಎನಿ ಹೈಯರ್ ಆಪ್ಷನ್ಸ್. ಮೇಲ್ ಯಾವ್ದು ಆಪ್ಷನ್ಸ್ ಇದೆ
ಅದು ನಿಮ್ಗೆ ಯಾವುದೇ ಸಿಕ್ತಿಲ್ಲ. ಅಬೌವ್ ಸಿದ್ಧಗಂಗಾ ಇಫ್ 10 ಕಾಲೇಜಸ್ ಆರ್ ದೇರ್, ಆ 10 ಕಾಲೇಜ್ ನಿಮ್ಗೆ ಯಾವುದೂ ಸಿಕ್ತಿಲ್ಲ, ಬಟ್ ಆ ಸಿದ್ಧಗಂಗಾ ಸೀಟ್ ನಿಮ್ಗೆ ಫಿಕ್ಸ್ ಆಗಿಬಿಡುತ್ತೆ. ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ ಚಾಯ್ಸ್ 2? ಚಾಯ್ಸ್ 1 ಅಲ್ಲಿ ಏನಾಯಿತು, ಯು ಆರ್ ಪ್ರಿಟಿ ಮಚ್ ಸ್ಯಾಟಿಸ್ಫೈಡ್ ಅಂಡ್ ಯು ಆರ್ ಗೋಯಿಂಗ್ ಟು ದಟ್ SIT ಕಾಲೇಜ್. ಕ್ಲಿಯರ್? ನೆಕ್ಸ್ಟ್ ಚಾಯ್ಸ್ 2 ಅಲ್ಲಿ ಏನಾಗುತ್ತೆ, SIT ಕಾಲೇಜಲ್ಲಿ ನಿಮ್ಗೆ ವಿಲ್ಲಿಂಗ್ನೆಸ್ ಇದೆ, ಯು ಆರ್ ವಿಲ್ಲಿಂಗ್ ಟು ಗೋ ಟು ದಟ್ ಕಾಲೇಜ್, ಬಟ್ ಆಲ್ಸೋ ಯು ಆರ್ ಲುಕಿಂಗ್ ದಟ್ ಸ್ವಲ್ಪ ಜಾಸ್ತಿ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದ್ರೆ ಕೂಡ ಐ ಆಮ್ ವಿಲ್ಲಿಂಗ್ ಟು ಗೋ ಫಾರ್ ದಟ್. ಅವಾಗ ಏನಾಗುತ್ತೆ ಮಕ್ಕಳ, ವಾಟ್ ವಿಲ್ ಹ್ಯಾಪನ್ ಇನ್ ರೌಂಡ್ 2? ನೋಡಿ ಇಲ್ಲಿ ರೌಂಡ್ 2 ಅಲ್ಲಿ ದಿಸ್ ವಾಟ್ ಎವರ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ದರ್. ಓಕೆ, ಇಲ್ಲಿ ಲಾಸ್ಟಿಗಿದೆ, ಐ ಹೋಪ್ ಇಟ್ ಈಸ್ ವಿಸಿಬಲ್. ನೋಡಿ ಇಲ್ಲಿ ತುಮಕೂರು ಅಂತ ಕಾಣ್ತಿದೆ. ಓಕೆ, ಬಟ್ ಇಟ್ ಈಸ್ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್. ಕ್ಲಿಯರ್? ಈ ಸೀಟ್ ಅಂತೂ ನಿಮಗೆ ಫಿಕ್ಸ್ ಆಗಿರುತ್ತೆ. ದಿಸ್ ಸೀಟ್ ವಿಲ್ ಬಿ ಫಿಕ್ಸ್ಡ್ ಫಾರ್ ಯು ಇನ್ ದ ರೌಂಡ್ 2. ರೌಂಡ್ 2 ಅವೈಲೇಬಲ್ ಆಪ್ಷನ್ಸ್ ಇಷ್ಟೇ. ಆಫ್ಟರ್ ದಟ್ E16 ನೋಡಿ, E16 ಆದ್ಮೇಲೆ ದೇರ್ ಇಸ್ ನೋ ಚಾಯ್ಸ್. ಓಕೆ, ದೇರ್ ಇಸ್ ನೋ ಚಾಯ್ಸ್. ಇದು ನಿಮ್ದು ಲಾಸ್ಟ್ ಚಾಯ್ಸ್. E016 ನಿಮಗೆ ಸೀಟ್ ಸಿಕ್ಕಿದೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅಬೌವ್ ದಟ್ ವಾಟ್ ಎವರ್ ಆರ್ ದರ್, ಯು ಆರ್ ಅವೈಲೇಬಲ್, ಯು ಆರ್ ಹ್ಯಾಪಿ ವಿತ್ ದಟ್ ಅಂಡ್ ಯು ಹ್ಯಾವ್ ಟು ಗೋ. ಓಕೆ, ಯಾವ್ದಾರೆ ಸಿಕ್ಕಿದ್ರೆ ಓಕೆ, ಸಿಕ್ಕಿಲ್ಲ ಅಂದ್ರೆ ಲಾಸ್ಟಿಗೆ SIT ಹೋಗ್ತೀರಾ. ದಿಸ್ ಇಸ್ ಅ ಚಾಯ್ಸ್ 2. ಆಫ್ಟರ್ ವಾಟ್ ಎವರ್ E016 ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆದ್ಮೇಲೆ ಬೇರೆ ಯಾವ್ದಾವ್ದು ಕಾಲೇಜಸ್ ಇತ್ತು ಅದನ್ನೆಲ್ಲ ಹೋಗ್ಬಿಡುತ್ತೆ ಮಕ್ಕಳ. ಓಕೆ, ನೋಡಿ ಫಸ್ಟ್ ನೀವು ಆಪ್ಷನಲ್ ಎಂಟ್ರಿ ಮಾಡಿದಾಗ ಇಷ್ಟೆಲ್ಲ ಕಾಲೇಜ್ ಆಪ್ಷನ್ಸ್ ಇತ್ತು. 017, 18, 21, 22 ಇದೇ ರೀತಿ 23, 24 ಲಿಸ್ಟ್ ಇತ್ತು. ಡೆಫಿನೆಟ್ಲಿ ಲಿಸ್ಟ್ ವಾಸ್ ದೇರ್ ಓವರ್ ಹಿಯರ್. ಬಟ್ ನೀವೇನ್ ಮಾಡಿದೀರಾ ಇಲ್ಲಿ, ವಾಟ್ ಹಸ್ ಹ್ಯಾಪನ್ಡ್ ಓವರ್ ಹಿಯರ್ ಇಸ್ ಲಾಸ್ಟ್ ನಿಮ್ದು E016 ಅದ್ರ ಮೇಲೆ ನೀವು ಅಪ್ಗ್ರೇಡ್ ಮಾಡಬಹುದು. ಓಕೆ, ತಳಗ್ ಹೋಗ್ಲಿಕ್ಕೆ ಬರಲ್ಲ, ಯು ಕ್ಯಾನ್ ಓನ್ಲಿ ಗೋ ಅಂಡ್ ಅಪ್ಗ್ರೇಡ್ ದಟ್. ಬಟ್ ಈ ಸೀಟ್ ಅಂತೂ ನಿಮ್ಗೆ ಫಿಕ್ಸ್ ಆಗಿರುತ್ತೆ. ರೌಂಡ್ 2 ರೌಂಡ್ 3 ಅಲ್ಲಿ ಬೇರೆ ಯಾವುದು ಸಿಕ್ಕಿಲ್ಲ ಅಂದ್ರೆ ದಿಸ್ ವಿಲ್ ಬಿ ಫಿಕ್ಸ್ಡ್ ಫಾರ್ ಯು. ಇವಾಗ ಅರ್ಥ ಆಯ್ತಾ ನಿಮ್ಗೆ? ಡಿಡ್ ಯು ಪೀಪಲ್ ಅಂಡರ್ಸ್ಟ್ಯಾಂಡ್ ನೌ ಹೌ ಮಚ್ ಇಂಪಾರ್ಟೆಂಟ್ ಆಪ್ಷನಲ್ ಎಂಟ್ರೀಸ್? ಆಪ್ಷನಲ್ ಎಂಟ್ರಿ ಮಾಡೋದು ಎಷ್ಟು ಕರೆಕ್ಟ್ ಆಗಿ ಇಂಪಾರ್ಟೆನ್ಸ್ ಗೊತ್ತಾಯ್ತಾ ನಿಮ್ಗೆ? ಇದ್ರ ಮೇಲೆ ನಿಮ್ದು ಬೇರೆ ಯಾವುದು ಕಾಲೇಜ್ ವಿಚ್ ಇಸ್ ನಾಟ್ ವರ್ತ್, ಓಕೆ, ವಿಚ್ ಯೋರ್ ರ್ಯಾಂಕ್ ಇಸ್ ಗುಡ್, ಬಟ್ ಆ ಕಾಲೇಜಸ್ ನಿಮ್ದು ನಾಟ್ ವರ್ತ್ ಇದ್ರೆ ನೀವು ಇಲ್ಲಿಗೆ ಫಿಕ್ಸ್ ಆಗಬೇಕು. ಬಟ್ ಅಬೌವ್ ದ್ಯಾಟ್ ಇಫ್ ಯೋರ್ ರ್ಯಾಂಕ್ ಇಸ್ ಗುಡ್ ಅಂಡ್ ಕಾಲೇಜಸ್ ಆರ್ ಆಲ್ಸೋ ಗುಡ್, ಅಪ್ಗ್ರೇಡ್ ಮಾಡಿದ್ರೆ ವಿಲ್ ಗೆಟ್ ದ ಅಬೌವ್ ಕಾಲೇಜಸ್. ಕ್ಲಿಯರ್ ಆಯ್ತಾ? ಇದು ಸೇಮ್ ಪ್ರೊಸೆಸ್ ವಿಲ್ ಬಿ ಫಾಲೋಡ್ ಫಾರ್ ವಾಟ್ ರೌಂಡ್ 2 ಅಂಡ್ ರೌಂಡ್ 3. ರೌಂಡ್ 2 ಅಲ್ಲಿ ನಿಮ್ಗೆ ಯಾವ್ದಾರೆ ಈ ಕಾಲೇಜ್ ಬಂತಂದ್ರೆ ಓಕೆ, ಪೆಸ್ ಯೂನಿವರ್ಸಿಟಿ ಬಂತಂತ ತಿಳ್ಕೊಳ್ಳಿ. ಇನ್ ಯೋರ್ ರೌಂಡ್ 2 ಯು ಆರ್ ಗೆಟಿಂಗ್ ಪೆಸ್ ಯೂನಿವರ್ಸಿಟಿ ಅಂಡ್ ಅಗೇನ್ ಚಾಯ್ಸ್ 2 ಸಿಲೆಕ್ಟ್ ಮಾಡಿದೀರಾ ಅಂದ್ರೆ ಬಿಲೋ ದಟ್ ಆಲ್ ಚಾಯ್ಸಸ್ ವಿಲ್ ಗೋ. ಅಂದ್ರೆ ಇದು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ನಿಮ್ಗೆ ಏನ್ ಸಿಕ್ಕಿತ್ತು ಆ ಚಾಯ್ಸ್ ಕೂಡ ಹೋಯ್ತು, ಫೀಸ್ ಆಲ್ಸೋ ವೆಂಟ್. ಓಕೆ, ಬಟ್ ಪೆಸ್ ಯೂನಿವರ್ಸಿಟಿ ವಿಲ್ ಬಿ ಫಿಕ್ಸ್ಡ್ ಫಾರ್ ಯು. ಚಾಯ್ಸ್ 2 ಬಗ್ಗೆ ಕ್ಲಿಯರ್ ಆಯ್ತಾ? ಐಡಿಯಾ ಅಂಡರ್ಸ್ಟುಡ್? ಚಾಯ್ಸ್ 2 ಅಲ್ಲಿ ಏನ್ ಸಿಲೆಕ್ಟ್ ಮಾಡ್ತೀರಾ, you will select that you are willing to take that institute what is allotted to you and also you are looking for the further options. Avak fees pay ಮಾಡಬೇಕು, seat booking fees which is non refundable. Participation allowed in next round? Yes, allowed. ಇದು ನಿಮ್ದೆ ಚಾಯ್ಸ್ 2 ಬಗ್ಗೆ ಆಯ್ತು. ನೆಕ್ಸ್ಟ್ ಲೆಟ್ us move on to choice 3. ಚಾಯ್ಸ್ 3 ಅಲ್ಲಿ ಏನಾಗುತ್ತೆ ಮಕ್ಕಳ, ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಅಲಾಟೆಡ್ ಕಾಲೇಜ್. ಓಕೆ, ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ ಅದನ್ನ ನೀವು ಸ್ಯಾಟಿಸ್ಫೈ ಇಲ್ಲ, ನಿಮ್ ರ್ಯಾಂಕ್ ತಕ್ಕಂಥದ್ದು ಕಾಲೇಜ್ ಅಲಾಟ್ ಆಗಿಲ್ಲ, I am not interested in that, I am not satisfied with that college. Surrendering the seat, ಆ ಸೀಟ್ ನೀವು ಸರೆಂಡರ್ ಬೇಕಾಗುತ್ತೆ. ಓಕೆ, ಚಾಯ್ಸ್ 3 ನೋಡಿ, ಚಾಯ್ಸ್ 2 ಅಲ್ಲಿ ಸೀಟ್ ಸರೆಂಡರ್ ಮಾಡ್ಬೇಕಂತ ಇಲ್ಲ, ಚಾಯ್ಸ್ 3 ಅಲ್ಲಿ ಆ ಸಿಕ್ಕಿರೋ ಸೀಟ್ ಅನ್ನ ನೀವು ಸರೆಂಡರ್ ಮಾಡಬೇಕು. ನೋಡಿ ಇದ್ರಲ್ಲಿ ಕೂಡ ಕ್ಯಾಚ್ ಇದೆ. ಅಂಡ್ ವುಡ್ ಲೈಕ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಎಸ್, ಪಾರ್ಟಿಸಿಪೇಷನ್ ಅಲೌಡ್ ಇನ್ ದ ನೆಕ್ಸ್ಟ್ ರೌಂಡ್. ಎಲಿಜಿಬಲ್, ಯು ಆರ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್. ಫೀ, ನೋ ಫೀಸ್ ನೀಡ್ ಟು ಬಿ ಪೇ. ಬಿಕಾಸ್ ಯಾಕೆ, ಸೀಟ್ ಆಲ್ರೆಡಿ ನೀವು ಸರೆಂಡರ್ ಮಾಡಿದ್ದೀರಾ ಅಂದ್ರೆ ಯು ಹ್ಯಾವ್ 100% ಕಾನ್ಫಿಡೆನ್ಸ್ ದ್ಯಾಟ್ ರೌಂಡ್ 2 ರೌಂಡ್ 3 ಅಲ್ಲಿ ಖಂಡಿತ ನನಗೆ ಐ ಗೆಟ್ ಅ ಬೆಟರ್ ಕಾಲೇಜ್. ಓಕೆ, ಐ ಗೆಟ್ ಅ ಬೆಟರ್ ಕಾಲೇಜ್ ದೆನ್ SIT. ಅಂಡರ್ಸ್ಟ್ಯಾಂಡ್ ದಿಸ್ ನೌ. ರೌಂಡ್ 1 ಅಲ್ಲಿ ಇನ್ ದ ರೌಂಡ್ 1 ಯು ಆರ್ ಅಲಾಟೆಡ್ SIT ಕಾಲೇಜ್. ಓಕೆ, ರೌಂಡ್ 1 ರಿಸಲ್ಟ್ಸ್ ಬಂತು. ರೌಂಡ್ 1 ರಿಸಲ್ಟ್ಸ್ ಬಂದ ಮೇಲೆ ನಿಮಗೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿದೆ. ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿದ ಮೇಲೆ ಚಾಯ್ಸ್ 1 ಬಗ್ಗೆ ಗೊತ್ತಾಯ್ತು, ಅದನ್ನ ಎಕ್ಸೆಪ್ಟ್ ಮಾಡ್ತೀರಾ. ಚಾಯ್ಸ್ 2 ಅಲ್ಲಿ ಏನ್ ಮಾಡ್ತೀರಾ, ಯು ವಿಲ್ ಎಕ್ಸೆಪ್ಟ್ ದಟ್ ಸೀಟ್ ಅಂಡ್ ಆಲ್ಸೋ ಲುಕ್ ಫಾರ್ ದಿ ಹೈಯರ್ ಆರ್ಡರ್ ಆಪ್ಷನ್ಸ್. ಕ್ಲಿಯರ್? ಕಾಲೇಜ್ ಫೀಸ್ ಪೇ ಮಾಡಬೇಕು. ಚಾಯ್ಸ್ 3 ಅಲ್ಲಿ ನಂಗೆ ಈ ಕಾಲೇಜ್ ಇಂಟ್ರೆಸ್ಟೆಡ್ ಇಲ್ಲ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಕಾಲೇಜ್, ಐ ಆಮ್ ನಾಟ್ ಪೇಯಿಂಗ್ ಎನಿ ಫೀಸ್ ಆಲ್ಸೋ, ಐ ಆಮ್ ಸರೆಂಡರಿಂಗ್ ಮೈ ಸೀಟ್, ಬಟ್ ಐ ವಾಂಟ್ ಟು ಗೋ ಇನ್ ದ ನೆಕ್ಸ್ಟ್ ರೌಂಡ್. ವಾಟ್ ವಿಲ್ ಹ್ಯಾಪನ್ ಇನ್ ರೌಂಡ್ 2? ನಾವು ಸಿ ರೌಂಡ್ 2 ಅಲ್ಲಿ ಏನಾಗುತ್ತೆ ಮಕ್ಕಳ, ವಾಟ್ ವಿಲ್ ಹ್ಯಾವ್ ದ ರೌಂಡ್ 2 ಇಸ್ ಎಲ್ಲ ನಿಮ್ದು ಆಪ್ಷನ್ಸ್ ಅದೇ ರೀತಿ ಇರುತ್ತೆ. ಆಲ್ ದ ಆಪ್ಷನ್ಸ್ ಆರ್ ಸೇಮ್, ಬಟ್ ಅಂಡರ್ಸ್ಟ್ಯಾಂಡ್ ಓವರ್ ಹಿಯರ್
ನಿಮಗೆ ಸಿಕ್ಕಿರುವ E016 ಕಾಲೇಜ್, E016 ಕಾಲೇಜ್ that is SIT, fine, is deleted from here. Okay, delete ಆಯ್ತಲ್ಲ. Okay, whatever this college is there, ಈ ಕಾಲೇಜ್ ನಿಮ್ದು ಡಿಲೀಟ್ ಆಯ್ತು ಬಿಕಾಸ್ ಯು ಆರ್ ಸರೆಂಡರಿಂಗ್ ದಟ್ ಸೀಟ್. ಅಂದ್ರೆ ಮುಂದೆ ಫರ್ದರ್ ರೌಂಡ್ಸ್ ಅಲ್ಲಿ, ಅಂಡರ್ಸ್ಟ್ಯಾಂಡ್ ದಿಸ್, ರೌಂಡ್ 2 ರೌಂಡ್ 3 ಅಲ್ಲಿ ನಿಮ್ ಬೇರೆ ಯಾವುದು ಕಾಲೇಜ್ ಸಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ ಬೈ ಚಾನ್ಸ್. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ ಆಪ್ಷನಲ್ ಎಂಟ್ರಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ವಾಟ್ ಎವರ್ ಆಪ್ಷನಲ್ ಎಂಟ್ರಿ ಯು ಆರ್ ಡೂಯಿಂಗ್, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಚಾಯ್ಸ್ 3 ಅಲ್ಲಿ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸೀಟ್ ಬಿಟ್ಟು ಕೊಟ್ಟಿದ್ದೀರಾ, ಯು ಹ್ಯಾವ್ ಸರೆಂಡರ್ಡ್ ದಟ್ ಸೀಟ್. ಅವಾಗ 2, 3 ಅಂಡ್ ನೆಕ್ಸ್ಟ್ ರೌಂಡ್ಸ್ ಅಲ್ಲಿ ಯಾವುದೇ ಸೀಟ್ ಸಿಕ್ಕಿಲ್ಲ ಅಂದ್ರೆ ಯು ವಿಲ್ ಬಿ ನಾಟ್ ಗೆಟಿಂಗ್ ಎನಿ ಇಂಜಿನಿಯರಿಂಗ್ ಸೀಟ್ ಇನ್ ಕೌನ್ಸಿಲಿಂಗ್ ಪ್ರೊಸೆಸ್. ಓಕೆ, ಅರ್ಥ ಆಯ್ತು ಎಷ್ಟು? ಚಾಯ್ಸ್ 3 ಇಫ್ ಯು ಆರ್ ಸಿಲೆಕ್ಟಿಂಗ್ ಟು ಸರೆಂಡರ್ ದ obtained seat, if you are selecting your one seat, surrender ಮಾಡ್ತಿದ್ದೀರಾ ಆ ಸೀಟ್ ಅನ್ನ ಚಾಯ್ಸ್ 3 ಪ್ರಕಾರ, ದೆನ್ 2 and 3, 4 ರೌಂಡ್ಸ್ ಅಲ್ಲಿ ಬೇರೆ ಯಾವುದು ಸೀಟ್ ಸಿಕ್ಕಿಲ್ಲ ಅಂದ್ರೆ that whatever seat you had got in round 1, that also has went, ಅದು ಕೂಡ ಹೋಯಿತು. ಕ್ಲಿಯರ್ ಆಯ್ತಾ ಎಷ್ಟು? ಅಂಡರ್ಸ್ಟುಡ್ ದಿಸ್ ಸ್ಟೂಡೆಂಟ್ಸ್? ಕ್ಲಿಯರ್? ಓಕೆ, ಚಾಯ್ಸ್ 3 ಬಗ್ಗೆ ಕ್ಲಿಯರ್ ಆಯ್ತಾ? ಓಕೆ, ಡೀಟೇಲ್ಡ್ ಆಗಿ ನೋಡಿ. ಚಾಯ್ಸ್ 1 ಅಲ್ಲಿ ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಚಾಯ್ಸ್ 1 ಅಲ್ಲಿ ನಿಮಗೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿತ್ತು, ಯು ಆರ್ ಹ್ಯಾಪಿ ವಿತ್ ದಟ್, ಎಕ್ಸೆಪ್ಟ್ ಮಾಡಿದ್ದೀರಾ. ಚಾಯ್ಸ್ 2 ಅಲ್ಲಿ SIT ಸಿಕ್ಕಿತ್ತು, ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದಟ್, ಬಟ್ ಆಲ್ಸೋ ಲುಕಿಂಗ್ ಫಾರ್ ಹೈಯರ್ ಆರ್ಡರ್ ಆಪ್ಷನ್ಸ್. ಹೈಯರ್ ಕಾಲೇಜಸ್ ಇದ್ದಾವೆ, ಯು ಹ್ಯಾವ್ ಡನ್ ಆಪ್ಷನಲ್ ಎಂಟ್ರಿ ಪ್ರಾಪರ್ಲಿ, ಯು ಆರ್ ಲುಕಿಂಗ್ ಫಾರ್ ಹೈಯರ್ ಕಾಲೇಜಸ್, ದೆನ್ ಆ ಸೀಟ್ ಕೂಡ ಎಕ್ಸೆಪ್ಟ್ ಮಾಡ್ತೀರಾ. ಅಂಡ್ ಆಲ್ಸೋ ಯು ಲುಕ್ ಫಾರ್ ದಿ ಹೈಯರ್ ಆಪ್ಷನ್ಸ್. ತಳಿನೆಲ್ಲ ಆಪ್ಷನ್ಸ್ ಡಿಲೀಟ್ ಆಗಿಬಿಡ್ತಾವ. ಥರ್ಡ್ ಕೇಸ್ನಾಗ SIT ಸೀಟ್ ಅನ್ನ ಸರೆಂಡರ್ ಮಾಡ್ತೀರಾ. ಯು ಆರ್ ಗೆಟಿಂಗ್ SIT ಇನ್ ರೌಂಡ್ 3, ಬಟ್ ಯು ಆರ್ ಅನ್ವಿಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಟ್. ಓಕೆ, ನಿಮಗೆ ಫರ್ದರ್ ಕೌನ್ಸಿಲಿಂಗಿಗೆ ಹೋಗಬೇಕು. ಐ ಹ್ಯಾವ್ ಟು ಗೋ ಫಾರ್ ರೌಂಡ್ 2 ಅಂಡ್ ರೌಂಡ್ 3, ಬಟ್ ನಂಗೆ SIT ಇಂಟ್ರೆಸ್ಟೆಡ್ ಇಲ್ಲ, ಸೀಟ್ ಸರೆಂಡರ್ ಮಾಡ್ತಾ ಇದ್ದೀನಿ, ಫೀಸ್ ಕೂಡ ಪೇ ಮಾಡುವಂಗಿಲ್ಲ. ಚಾಯ್ಸ್ 2 ಅಲ್ಲಿ ಫೀಸ್ ಪೇ ಮಾಡಬೇಕು, ಪಾರ್ಷಲ್ ಫೀ, ಸೀಟ್ ಬುಕಿಂಗ್ ಫೀ ಅನ್ನ ಪೇ ಮಾಡಬೇಕು. ಚಾಯ್ಸ್ 3 ಅಲ್ಲಿ ಯು ಸರೆಂಡರ್ ದಟ್. ರೌಂಡ್ 2, 3 ಸೀಟ್ ಸಿಕ್ಕಿಲ್ಲ ಅಂದ್ರೆ ಡನ್, ಯೋರ್ ಕೌನ್ಸಿಲಿಂಗ್ ಪ್ರೊಸೆಸ್ ಇಸ್ ಓವರ್ ದರ್. ಬಟ್ ಸೀಟ್ ಸಿಕ್ಕಿತ್ತಂದ್ರೆ ವೆರಿ ನೈಸ್. ಕ್ಲಿಯರ್? ಸೊ ಇದು ರೌಂಡ್ 3, ಇದು ಚಾಯ್ಸ್ 3 ಬಗ್ಗೆ ಆಯ್ತು. ಲಾಸ್ಟ್ ಬರೋದು ಚಾಯ್ಸ್ 4. ಓಕೆ, ಚಾಯ್ಸ್ 4, ನಾಟ್ ವಿಲಿಂಗ್ ಟು ಪಾರ್ಟಿಸಿಪೇಟ್ ಇನ್ KCET ಕೌನ್ಸಿಲಿಂಗ್ ಪ್ರೊಸೆಸ್, ಕ್ವಿಟ್ ಮಾಡ್ತೀರಾ. ಓಕೆ, ಚಾಯ್ಸ್ 4 ಏನು ಹೇಳುತ್ತೆ ಮಕ್ಕಳ? ವಾಟ್ ಡಸ್ ಚಾಯ್ಸ್ 4 ಟೆಲ್ಸ್ ಇಸ್, ಯು ಆರ್ ನಾಟ್ ವಿಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದ KCET ಕೌನ್ಸಿಲಿಂಗ್ ಪ್ರೊಸೆಸ್, ಕ್ವಿಟ್ ದ ಪ್ರೊಸೆಸ್. ಅಂದ್ರೆ ನಿಮ್ದು ರ್ಯಾಂಕ್ ಸಪೋಸ್ 1 lakh ಎಲ್ಲ ಬಂದಿದೆ, ಆಪ್ಷನಲ್ ಎಂಟ್ರೀಸ್ ಕರೆಕ್ಟ್ ಆಗಿ ಮಾಡಿಲ್ಲ, ಯಾವುದೂ ಕಾಲೇಜ್ ಸಿಕ್ತಿಲ್ಲ ರೌಂಡ್ 1 ರೌಂಡ್ 2 ಅಲ್ಲಿ. ಸೊ ರೌಂಡ್ 2 ಅಲ್ಲಿ ಕ್ವಿಟ್ ಮಾಡ್ತೀರಾ ಅಥವಾ ರೌಂಡ್ 3 ಅಲ್ಲಿ ಕ್ವಿಟ್ ಮಾಡ್ತೀರಾ, ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಆಪ್ಷನಲ್ ಎಂಟ್ರೀಸ್ ಕರೆಕ್ಟ್ ಅಂತೂ ಮಾಡಿಲ್ಲ ನೀವು, ಸೊ ಯು ಆರ್ ನಾಟ್ ಗೆಟಿಂಗ್ ಎನಿ ಸೀಟ್ಸ್. ಕ್ಲಿಯರ್? ರ್ಯಾಂಕ್ 1 lakh ಬಂದಿದೆ, ಬರೀ 10 ಕಾಲೇಜಸ್, ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಹಾಕಿದ್ದೀರಾ ಅಂತ ತಿಳ್ಕೊಳ್ಳಿ. ಯು ಪೀಪಲ್ ಹ್ಯಾವ್ ಗಾಟ್ ರ್ಯಾಂಕ್ 1 lakh, ಓನ್ಲಿ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಸಿಕ್ಕಿದೆ, ನೀವು 10 ರೌಂಡ್ ಆದರೂ ಕೂಡ ಸೀಟ್ ಸಿಗೋ ಡೌಟ್ ಆಗುತ್ತೆ ಆ ರೀತಿ. ಸೊ ಆಪ್ಷನಲ್ ಎಂಟ್ರಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಅಗೇನ್ ಐ ಆಮ್ ರಿಪೀಟಿಂಗ್, ಕಮಿಂಗ್ ಸೀರೀಸ್ ಅಲ್ಲಿ, ಕಮಿಂಗ್ ಸ್ಟ್ರಾಟಜಿ ವಿಡಿಯೋಸ್ ಅಲ್ಲಿ 5K ಟು ನಿಮ್ದು 15K ಅಥವಾ 20K ಆಗಿದ್ರೆ ನಿಮ್ದು ಆಪ್ಷನಲ್ ಎಂಟ್ರಿ ಯಾವ ರೀತಿ ಇರಬೇಕು, 15K ಟು 30K 50K ಇದ್ರೆ ಯಾವ ರೀತಿ ಇರಬೇಕು, ಕರೆಕ್ಟ್? ಇದನ್ನೆಲ್ಲ ಡೀಟೇಲ್ಡ್ ಆಗಿ ವಿಡಿಯೋ ಮಾಡೋಣಂತೆ. ಡೋಂಟ್ ವರಿ ಸ್ಟೂಡೆಂಟ್ಸ್, PW ಕನ್ನಡ ಇಸ್ ಓವರ್ ಹಿಯರ್. ವೈ ಹಿಯರ್? ವೆನ್ PW ಕನ್ನಡ ಇಸ್ ಓವರ್ ಹಿಯರ್. ಕರೆಕ್ಟ್ ಅಲ್ಲ? ಚಾಯ್ಸ್ 4 ಅಲ್ಲಿ ಏನ್ ಮಾಡ್ತೀರಾ? ಯು ವಿಲ್ ಬಿ ಕ್ವಿಟಿಂಗ್ ದ ಪ್ರೊಸೆಸ್, ನೋ ಪಾರ್ಟಿಸಿಪೇಷನ್ ಅಲೌಡ್ ಇನ್ ದ ಫರ್ದರ್ ರೌಂಡ್ಸ್. ಕರೆಕ್ಟ್? ಡೆಫಿನೆಟ್ಲಿ ಕ್ವಿಟ್ ಮಾಡಿದೀರಾ ಅಂದ್ರೆ ಫರ್ದರ್ ರೌಂಡ್ ಹೋಗ್ಲಿಕ್ಕೆ ಬರಲ್ಲ. ರೌಂಡ್ 1 ಅಲ್ಲಿ ಕ್ವಿಟ್ ಮಾಡಿದ್ರೆ 2, 3 ಅಟೆಂಡ್ ಮಾಡ್ಲಿಕ್ಕೆ ಬರಲ್ಲ. ರೌಂಡ್ 2 ಅಲ್ಲಿ ಕ್ವಿಟ್ ಮಾಡಿದ್ರೆ 3 ಅಟೆಂಡ್ ಮಾಡ್ಲಿಕ್ಕೆ ಬರಲ್ಲ. ಆ ರೀತಿ ಫೀಸ್ ಸಾರಿ, ನೋ ಫೀಸ್ ಟು ಬಿ ಪೇಡ್. ಯಾವುದೇ ಫೀ ಪೇ ಮಾಡುವಂಗಿಲ್ಲ, ಕಾಲೇಜಸ್ ಸಿಗ್ತಿಲ್ಲ. ಕರೆಕ್ಟ್? ಅರ್ಥ ಆಯ್ತಲ್ಲ? ಅಂಡ್ ವಾಟ್ ಎವರ್ ದಿಸ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಇಸ್ ದರ್, ರೌಂಡ್ 1, ರೌಂಡ್ 2, ರೌಂಡ್ 3 ಅಂಡ್ ಫರ್ದರ್ ರೌಂಡ್ ಸೇಮ್ ಆಗಿರುತ್ತೆ, ಏನು ಚೇಂಜ್ ಆಗಲ್ಲ. ಪ್ರೊಸೆಸ್ ವಿಲ್ ಬಿ ಸೇಮ್. ರೌಂಡ್ 3 ಅಲ್ಲಿ ಯು ಹ್ಯಾವ್ ಟು ಐದರ್ ಅಕ್ಸೆಪ್ಟ್ ದ ಸೀಟ್, ಕರೆಕ್ಟ್, ಆರ್ ಲೀವ್ ದ ಸೀಟ್. ಆ ರೀತಿ ಚೇಂಜ್ ಆಗುತ್ತೆ. ಸೊ ವೆನ್ ಯು ಡೂ ದ ರೌಂಡ್ ಸಬ್ಸಿಕ್ವೆಂಟ್ ರೌಂಡ್ಸ್, ಅದು ನಿಮಗೆ ಐಡಿಯಾ ಬರುತ್ತೆ. ಕ್ಲಿಯರ್? ಸೊ ಇಲ್ಲೇನಾಗುತ್ತೆ ಮಕ್ಕಳ, ಬೈ ಚಾನ್ಸ್ ತಿಳ್ಕೊಳ್ಳಿ, ಯು ಆರ್ ಗೆಟಿಂಗ್ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಓಕೆ, BIT ಸಿಗ್ತಿದೆ ಅಂತ ತಿಳ್ಕೊಳ್ಳಿ, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಬಟ್ ನಿಮ್ಗೇನಾಗಿದೆ, ಯು ಡೋಂಟ್ ವಾಂಟ್ ದಿಸ್, ಐದರ್ ಯು ಆರ್ ಚೇಂಜಿಂಗ್ ದ ಕೋರ್ಸ್, ಇಂಜಿನಿಯರಿಂಗ್ ಪ್ಲಾನ್ಸ್ ಅನ್ನ ಬಿಟ್ಬಿಟ್ಟಿದ್ದೀರಾ, ಕರೆಕ್ಟ್, ಯು ಆರ್ ಚೇಂಜಿಂಗ್ ದ ಕೋರ್ಸ್, ಗೋಯಿಂಗ್ ಟು ಸಮ್ ಅದರ್ ಕೋರ್ಸ್, ಆರ್ ಮ್ಯಾನೇಜ್ಮೆಂಟ್ ಸೀಟ್ ಥ್ರೂ ಹೋಗ್ತಾ ಇದ್ದೀರಾ ಅಂದ್ರೆ ದೇರ್ ಅಂಡ್ ದೆನ್ ಯು ಕ್ಯಾನ್ ಸ್ಟಾಪ್ ಯುವರ್ ಕೌನ್ಸಿಲಿಂಗ್ ಪ್ರೊಸೆಸ್. ಕ್ಲಿಯರ್? ದಿಸ್ ಇಸ್ ಅ ಚಾಯ್ಸ್ 4. ಸೊ
no, round 2 is now closed. Why? Because round 4 ಅಲ್ಲಿ choice 4 ಅನ್ನ ಟಿಕ್ ಮಾಡಿದೀರಾ and you are ending the process. Clear with this? Clear ಅದ? Complete ಆಗಿ ಅರ್ಥ ಆಯ್ತಲ್ಲ? Okay? So this is about all you need to know about round 1. Round 1 ನಲ್ಲಿ 4 choice ಇದೆ. Choice 1, very much satisfied with the seat. Choice 2, satisfied but looking for higher options. ತಳಗಿಂದೆಲ್ಲ ಆಪ್ಷನ್ಸ್ ಡಿಲೀಟ್ ಆಯಿತು, ಪಾರ್ಷಲ್ ಫೀಸನ್ನು ಪೇ ಮಾಡಬೇಕು. ಚಾಯ್ಸ್ 3 ಅಲ್ಲಿ ಸಿಕ್ಕಿರೋ ಸೀಟಲ್ಲಿ ನಾಟ್ ಸ್ಯಾಟಿಸ್ಫೈಡ್ ಬಟ್ ಲುಕಿಂಗ್ ಫಾರ್ ಅದರ್ ಆಪ್ಷನ್ಸ್. ಆ ಸಿಕ್ಕಿರೋ ಸೀಟ್ ಡಿಲೀಟ್ ಆಗುತ್ತೆ, ನೋ ಫೀಸ್ ಟು ಬಿ ಪೇಡ್. ಚಾಯ್ಸ್ 4 ಅಲ್ಲಿ ಯು ಆರ್ ಕ್ವಿಟಿಂಗ್ ದ ಕೌನ್ಸಿಲಿಂಗ್ ಪ್ರೊಸೆಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ವಿಚ್ ಯು ನೀಡ್ ಟು ನೋ ಇನ್ ಡೀಟೇಲ್ ಸ್ಟೂಡೆಂಟ್ಸ್. ಐ ಹೋಪ್ ಎವ್ರಿ ಚಾಯ್ಸನ್ನು ನಾನು ಡೀಟೇಲ್ಡ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಏನೂ ಡೌಟ್ ಇದ್ರೆ ಚಾಯ್ಸಸ್ ಬಗ್ಗೆ ಡೆಫಿನೆಟ್ಲಿ ಯು ಕ್ಯಾನ್ ಡ್ರಾಪ್ ಇಟ್ ಡೌನ್ ಇನ್ ದ ಚಾಟ್ ಬಾಕ್ಸ್. ಖಂಡಿತ ನಿಮಗೆ ರಿಪ್ಲೈ ಕೊಡ್ತೀನಿ. ಫೈನ್, ಐಲ್ ಗಿವ್ ದ ರಿಪ್ಲೈ ಟು ಯು ಪೀಪಲ್, ಡೋಂಟ್ ವರಿ ಅಬೌಟ್ ದ್ಯಾಟ್. ಅಲಾಂಗ್ ವಿತ್ ದ್ಯಾಟ್ ಬರುವ ದಿನಗಳಲ್ಲಿ ಓಕೆ ವಾಟ್ ಎವರ್ ಕಮಿಂಗ್ ಡೇಸ್ ಆರ್ ದರ್, ಬರುವ ದಿನಗಳಲ್ಲಿ ಏನು ಮಾಡ್ತೀನಿ ಅಂದರೆ ಆಸ್ ಐ ಟೋಲ್ಡ್ ಯು 5K to 20K ಇದ್ರೆ ಯಾವ ರೀತಿಯ ಆಪ್ಷನಲ್ ಎಂಟ್ರಿ ಇರಬೇಕು, ಕರೆಕ್ಟ್ 20K to 40K 50K ಇದ್ರೆ ಯಾವ ರೀತಿಯ ಆಪ್ಷನಲ್ ಎಂಟ್ರಿ ಇರಬೇಕು ಅಂತ ಡೀಟೇಲ್ಡ್ ಆಗಿ ವಿಡಿಯೋ ಕೊಡ್ತೀನಿ. ಅಲಾಂಗ್ ವಿತ್ ದಟ್ ಗುರು ಸರ್ ಕೂಡ ಒಂದು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದಾರೆ. ಕೌನ್ಸಿಲಿಂಗ್ ಪ್ರೊಸೆಸ್ ಯಾವ ರೀತಿ ಇರಬೇಕು, 40 ಕಾಲೇಜಸ್ ಯಾವ ರೀತಿ ಇರಬೇಕು, ಫಸ್ಟ್ 40 ಕಾಲೇಜಸ್, ನೆಕ್ಸ್ಟ್ 40 ಕಾಲೇಜಸ್ ಕಂಪ್ಲೀಟ್ಲಿ ನಿಮಗೆ ಲಕ್ ಮೇಲೆ ಡಿಪೆಂಡೆಂಟ್, ನೆಕ್ಸ್ಟ್ 40 ಕಾಲೇಜಸ್ ರ್ಯಾಂಡಮ್ ಆಗಿ ಇರಬೇಕು. ಕ್ಲಿಯರ್? ಸೊ ದಿಸ್ ಈಸ್ ದ ಥಿಂಗ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನಾವು KCT ಎಕ್ಸಾಮ್ ಬರ್ದಾಯ್ತು, ದಟ್ ಈಸ್ ಒನ್ ಥಿಂಗ್, ಬಟ್ ಕರೆಕ್ಟಾಗಿ ಕಾಲೇಜಲ್ಲಿ ಹೋಗ್ಬೇಕಲ್ಲ. ಕರೆಕ್ಟ್, ಯು ಹ್ಯಾವ್ ಟು ಗೋ ಇನ್ ಕರೆಕ್ಟ್ ಕಾಲೇಜ್, ಕರೆಕ್ಟ್ ಕೋರ್ಸಲ್ಲಿ ಹೋಗಬೇಕು. ಕ್ಲಿಯರ್? ಸೊ ದ್ಯಾಟ್ ಆಲ್ಸೋ ವಿಲ್ ಬಿ ಎಕ್ಸ್ಪ್ಲೇನ್. ನೋಡಿ, ತುಂಬಾ ಜನ ಸ್ಟೂಡೆಂಟ್ಸಿಗೆ ಅದು ಕೂಡ ಒಂದು ಡೌಟ್ ಇದೆ, ಕರೆಕ್ಟ್ ಆಗಿರೋ ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾ ಅಥವಾ ಕರೆಕ್ಟ್ ಆಗಿರೋ ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕಾ? ದ್ಯಾಟ್ ಆಲ್ಸೋ ಒಂದು ಡೀಟೇಲ್ಡ್ ಶಾರ್ಟ್ ಐ ವಿಲ್ ಗಿವ್ ಯು ಟು ಯು ಪೀಪಲ್. ಆ ಶಾರ್ಟನ್ನು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿ. ಓಕೆ, ಪಾಸಿಟಿವ್ ಮೈಂಡ್ ಸೆಟ್ ಇಂದ ಆ ಶಾರ್ಟನ್ನು ನೋಡಿ, ಡೆಫಿನೆಟ್ಲಿ ಯು ಪೀಪಲ್ ವಿಲ್ ಲ್ಯಾಂಡ್ ಇನ್ ಟು ಅ ಗುಡ್ ಕಾಲೇಜ್. ಓಕೆ, ನಿಮ್ದು KCT ರಿಸಲ್ಟ್ ಕೂಡ ಸಕ್ಸಸ್ಫುಲ್ ಇತ್ತು, KCT ಕೌನ್ಸಿಲಿಂಗ್ ಪ್ರೊಸೆಸ್ ಕೂಡ ಸಕ್ಸಸ್ಫುಲ್ ಆಗಿರುತ್ತೆ. So with this students, let us end today's strategy video over here. Take very good care of your health. Thank you my dear students.